ಮತ್ತು ಮಾರ್ಕೆಟಿಂಗ್ ವ್ಯವಸ್ಥೆ ಪಿ ಡಿ ಅವರು ಹೇಳಿದ್ರು, ಮಾರ್ಕೆಟಿಂಗ್ ವ್ಯವಸ್ಥೆ ಕೂಡ ಮಾಡಿಕೊಂಡು ನಿಮ್ಮಲ್ಲಿ ಮಾಡಿಕೊಂಡು ಈಗ ಜೊತೆಗೆ ನಮ್ಮ ಜನದಾರು ಮತ್ತು ಬೇರೆ ಬೇರೆ ಅವರು ಬೇರೆ ಬೇರೆಯಲ್ಲಿ ಅವರು ಇದ್ದಾವೆ, ಅವರು ಅಪಾಯಿಂಟ್ಮೆಂಟ್ಗಳಿದ್ದಾವೆ, ಅಲ್ಲಿ ಸಹ ಒಂದು ಮಾರ್ಕೆಟ್ ವ್ಯವಸ್ಥೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡಿ ಎಲ್ಲ ರೀತಿಯಲ್ಲಿ ಜನರಿಗೆ ಬಿಡುವಂಥ ಇದೇ ರೀತಿಯಾಗಿ ನಾವೇನು ಭಾಳ ಪ್ರೀತಿಯಿಂದ ಅವರ ಅರ್ಥದಲ್ಲಿ ನೆನೆಸ್ಬಿಟ್ಟು ಭಾಳ ಅವರು ನೋವಿನ ದುಃಖದಿಂದ ಹೇಳಿದ್ರು, ಭಾಳ ಚೆನ್ನಾಗಿ ನೆನೆಸಿದ್ರು. ಆ ಭಾವಗಳು ಬರಬೇಕು, ಆ ಭಾವಗಳು ಬಂದಾಗ ಮಾತ್ರ ನಾವು ಕಲಿಕೆಗೆ ತಿಳಿಸ್ಕೊಳ್ತೀವಿ ಮತ್ತು ಮುಂದೆ ಯಶಸ್ವಿಯಾಗಿ. ಈಗ ಏನಾಗ್ತಂದ್ರೆ ನಾವು 35 ಜನ ನೆನೆಸ್ಕೊಳ್ತೀವಿ, ಮುಂದೆ ಯಾರು ಬರಲ್ಲ. ಈ ಕಲಿಕೆಗಿದ್ದಾಗ ಮಾತ್ರ ನೀವು ಭಾಳ ಉತ್ಸಾಹ ಬರ್ತದೆ, ಮಾಡೋಣ ಅಂತೇಳಿ. ಮನೆಗೆ ಹೋದ್ಮೇಲೆ ಮತ್ತೆ ಮಕ್ಕಳು ಗಂಡ ಇರ್ಬೋದು, ಮಕ್ಕಳಿರ್ಬೋದು, ಅತ್ತೆ ಇರ್ಬೋದು, ಅಥವಾ ಅನೇಕ ಸಮಸ್ಯೆಗಳಿರ್ಬೋದು, ಅದರೊಳಗಡೆ ಇಟ್ಕೊಂಡು ನಾವು ತೋರಿಸ್ತೀವಿ. ಅದರೊಳಗಡೆ ಇದು ಆರ್ಥಿಕವಾಗಿ ನಮ್ಗೆ ಸಹಾಯ ಆಗುತ್ತೆ. ಬರೆಯೋದು ಬೇಡ, ಬಿಡೋದು ಬೇಡ. ಇಲ್ಲೇ ಮನೆಯಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಇದು ಮಾಡಿರಿ. ಎಷ್ಟು ಕೆ ಜಿ ಇದ್ದೀರಿ? 100 ಗ್ರಾಮ್ ಇರುತ್ತೆ ಸರ್. 100 ಗ್ರಾಮ್ ಅಂದರೆ ಎಷ್ಟು? ಅದು ಬಳಕೆ ಮಾಡಿಕೊಳ್ಳಲ್ಲ, ಅದಲ್ಲ. ಅದನ್ನು ಕಲಿತು ಕೊಟ್ಟದು ಅದನ್ನು ಕಂಟಿನ್ಯೂ ಮಾಡಿ ಕುಟುಂಬ ಬದುಕುವಂಥ ಎಷ್ಟು ಆರ್ಥಿಕ ಬೇಕಂತ ಸಹಾಯ ಆಗುತ್ತೆ. ಬಹಳಷ್ಟು ಜನ ಹಸಿವಿನಿಂದ, ಬಡತನದಿಂದ, ಬೇರೆ ಬೇರೆ ಸಮಸ್ಯೆಗಳಿಂದ ಮನೆಯಲ್ಲಿ ದುಡ್ಡಿರಲ್ಲ. ಇಂಥವೆಲ್ಲ ಮಾಡಿದರೆ ಆರ್ಥಿಕವಾಗಿ ನಿಮಗೆ ಸಹಾಯ ಆಗುತ್ತೆ ಅಂತ ಇದೊಂದು ಪುಣ್ಯ. ನಾನು ಬಂದಿರೋದು ಸರ್ ಪಂಚಾಯತಿಗೆ 10 ತಾರೀಕು ಆಗಿದ್ದು, 6ನೇ ತಾರೀಕು ಆಗಿದೆ. 6 ಇಲ್ಲಿವರೆಗೆ ಬರೋಕ್ಕಾಗಿಲ್ಲ ಊರಿಗೆ. ಎಷ್ಟು 20 ದಿನ ಬರೋಕ್ಕಾಗಿಲ್ಲ. ನಾನೇ ಬಂದು ಇಲ್ಲಿ ಟ್ರೈನಿಂಗ್ ಆಗ್ಬೋದು ನೋಡ್ರಿ, ನಿಮಗೋಸ್ಕರ ಇವತ್ತು ಬಂದಿದ್ದೀನಿ. ಅದು ಸೋಮಶೇಖರ ಕಂಟಿನ್ಯೂ ಹಿಂಸೆ ಕೊಡ್ತಾರೆ. ಸೋಮಶೇಖರ ಎಷ್ಟಂದ್ರೆ ಮೆಸೇಜ್ ಹಾಕೋದು, ಫೋಟೋ ಹಾಕೋದು, ಬನ್ನಿ ಸರ್ ಅಂತೇಳಿ. ಆ್ಯಕ್ಚುಲಿ ಸೋಮಶೇಖರ ಆಸಕ್ತಿ ಇದೆ. ಎಮ್ಮೆಲ್ಲೆ ಮೇಡಮ್ ಅವ್ರು ಕರ್ಸ್ಬೇಕಂತ ಇದ್ವಿ. ಮೇಡಮ್ ಅವ್ರು ದಾವಣಿ ಇರ್ಬೋದು, ಮತ್ತು ಬಂದು ಕೊಂಬಟ್ಟಿ ಜಾತಿ ಹೋಗಿಲ್ಲ. ಇಲ್ಲಾಂದ್ರೆ ಮೇಡಮ್ ಅವರು ಇವತ್ತು ಬರ್ತಿದ್ರು. ಹಾಗಾಗಿ ಮೇಡಮ್ ಅವ್ರ ಪರವಾಗಿ ನಿಮಗೆ ಎಲ್ಲರಿಗೆ ಶುಭಾಶಯಗಳು ಅಂತ. ಮುಂದೆ ಮೇಡಮ್ ಅವರು ಕೂಡ ಸಹಕಾರ ಜೊತೆಗೆ ಎಲ್ಲರಿಗೂ ಸಹಕಾರ ಮಾಡ್ತಾರೆ. ಮೇಡಮ್ ಅವರು ಕೂಡ ಶೀಘ್ರದಲ್ಲಿ ಎಲ್ಲ ಮಹಿಳೆಯರು ಕರೆಸ್ಕೊಂಡು ಮಹಿಳಾ ದಿನಾಚರಣೆ ಮಾಡ್ತಾರೆ. ಅವ್ರು ತಾವು ಬಂದು ತಾವು ಭಾಗವಹಿಸಿ